ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಮನೆಮದ್ದನ್ನು ತೆಗೆದುಕೊಂಡು ಬಂದಿದ್ದೀನಿ. ಬೊಜ್ಜು ಕರಗಿಸ್ಲಿಕ್ಕೆ ಬೇಕಾಗಿರುವಂಥ ಒಂದೊಳ್ಳೆ ಮನೆಮದ್ದನ್ನು ತೆಗೆದುಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಶುಂಠಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಶುಂಠಿ ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು. ಬೊಜ್ಜು ಕರಗಿಸ್ಲಿಕ್ಕೆ ಬೆಸ್ಟ್ ಮನೆಮದ್ದಾಗಿದೆ ಇದು ಶುಂಠಿ. ಹಾಗೆಯೇ ಈ ಶುಂಠಿ ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ವಾಕರಿಕೆ ಬಂದಂಗೆ ಆಗ್ತಾ ಇದೆ, ವಾಮಿಟ್ ಬಂದಂಗೆ ಆಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ಇದು ಶುಂಠಿ ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಏನೇ ತಿಂದ್ರೂ ಕೂಡ ಜೀರ್ಣ ಆಗ್ತಾ ಇಲ್ಲ, ತಿಂದ ಆಹಾರ ಎಲ್ಲ ಹಾಗೇನೇ ಇದೆ, ಜೀರ್ಣನೇ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆಯಿಂದ ಒದ್ದಾಡ್ತಾ ಇರೋರು ಕೂಡ ಈ ಶುಂಠಿಯ ರಸವನ್ನು ಕುಡಿದ್ರೆ ಸಾಕು, ಜೀರ್ಣ ಆಗುತ್ತೆ. ಹಾಗೆಯೇ ಶೀತ, ನೆಗಡಿ ಈ ಥರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಶೀತ ಇರ್ಬೋದು, ನೆಗಡಿ, ಹಾಗೆಯೇ ಕೆಮ್ಮು ಕೂಡ ಇರುತ್ತೆ. ಆ ಕೆಮ್ಮನ್ನು, ನೆಗಡಿಯನ್ನು ದೂರ ಮಾಡೋಕ್ಕೆ ನಾವು ಶುಂಠಿ ರಸವನ್ನು ಬಳಸ್ತಾನೆ ಇರ್ತೀವಿ. ಹಾಗೆ ಸ್ನಾಯುಗಳ ನೋವು ಇರುತ್ತೆ, ಆ ನೋವನ್ನು ಕೂಡ ದೂರ ಮಾಡ್ಕೋಬೇಕಂದ್ರೆ ನಾವು ಶುಂಠಿಯ ರಸವನ್ನು ಬಳಸಲೇಬೇಕಾಗುತ್ತೆ. ಹಾಗೆ ಕೆಲವೊಬ್ರು ಹೆಂಗಸರಿಗೆ ಮುಟ್ಟಿನ ಸೆಳೆತ, ನೋವು ಇರುತ್ತೆ, ಹೊಟ್ಟೆ ನೋವು, ಅವರು ಕೂಡ ಈ ಶುಂಠಿ ರಸವನ್ನು ಬಳಸ್ಬೋದು. ಹಾಗೆ ಕೆಲವೊಬ್ಬರಿಗೆ ತಲೆನೋವು, ತುಂಬಾ ತಲೆನೋವು ಇರುತ್ತೆ, ಹಾಗೆ ಕೀಲು ನೋವು ಇರುತ್ತೆ. ಈ ತರಹದ ಪ್ರತಿಯೊಂದು ಕಾಯಿಲೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ಶುಂಠಿಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಇದು ಬೊಜ್ಜು, ತುಂಬಾನೇ ದೊಡ್ಡ ದೊಡ್ಡ ಬೊಜ್ಜು ಬಂದಿರುತ್ತೆ. ಆ ಬೊಜ್ಜು ಏನೇ ಮಾಡಿದ್ರು ಕರಗ್ತಾನೆ ಇರಲ್ಲ. ಎಷ್ಟೇ ವ್ಯಾಯಾಮ ಮಾಡಿದ್ರು, ಎಷ್ಟೇ ವಾಕ್ ಮಾಡಿದ್ರು ಒಂದು ಸ್ವಲ್ಪನೂ ಕೂಡ ಹಿಂದೆ ಹೋಗ್ತಾ ಇಲ್ಲ ಅನ್ನೋರು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಶುಂಠಿ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಬೊಜ್ಜನ್ನು ನಿವಾರಣೆ ಮಾಡುತ್ತೆ. ನಮ್ಮ ಬೊಜ್ಜು ಹಿಂದಕ್ಕೆ ಹೋಗುವ ಕೆಲಸವನ್ನು ಈ ಶುಂಠಿ ರಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಜೀರ್ಣ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ನಮ್ಮ ಹೃದಯ ಕಾಯಿಲೆಗಳಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಚಿಕ್ಕ ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ಚಿಕ್ಕದಾಗಿ ತುರಿತಾ ಇದ್ದೀನಿ. ಈ ಥರ ತುರಿಯೋದ್ರಿಂದ ಈ ಶುಂಠಿಯನ್ನು ಕುದಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಬೇಗನೆ ಕುದಿಯುತ್ತೆ. ಹಾಗೆಯೇ ಇದರ ರಸ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ಶುಂಠಿ ಹೊಟ್ಟೆಯ ಸಮಸ್ಯೆಗಳನ್ನು, ಹೊಟ್ಟೆಯ ಕಾಯಿಲೆಗಳನ್ನು ದೂರ ಮಾಡುತ್ತೆ. ಶುಂಠಿ ಜೀರ್ಣಕಾರಿ ಕಿಣ್ವಗಳನ್ನು ಹೆಚ್ಚಿಸುತ್ತೆ. ಏನೇ ತಿಂದ್ರೂ ಆಹಾರ ಎಲ್ಲ ಹಾಗೆ ಹೊಟ್ಟೆಯಲ್ಲೇ ಇದೆ, ಕರಗ್ತಾನೇ ಇಲ್ಲ. ಏನೇ ಮಾಡಿದ್ರೂ ಕರಗ್ತಾನೇ ಇಲ್ಲ. ತುಂಬಾ ನೋವನ್ನು ಅನುಭವಿಸ್ತಾ ಇರ್ತೀವಿ, ಏನೋ ಒಂಥರ ಆಗ್ತಾ ಇರುತ್ತೆ, ಗೊತ್ತಾಗ್ತಾನೆ ಇರಲ್ಲ. ಅದೆಲ್ಲವನ್ನು ಕರಗಿಸ್ಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗಂತೂ ತುಂಬ ದೊಡ್ಡದಾಗಿ ಬೊಜ್ಜು ಬಂದಿರುತ್ತೆ, ಏನೇ ಮಾಡಿದ್ರೂ ಬೊಜ್ಜು ಹೋಗ್ತಾನೇ ಇರಲ್ಲ. ಅಂಥವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಈ ಶುಂಠಿಯ ರಸವನ್ನು ಕುಡಿಯೋದ್ರಿಂದ, ಈ ಶುಂಠಿಯ ರಸದ ನೀರನ್ನು ನಾವು ಕುಡಿತಾ ಬರೋದ್ರಿಂದ ಬೊಜ್ಜನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ನಾನಿಲ್ಲಿ ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸಣ್ಣಕ್ಕೆ ತುರಿದಿರೋ ಶುಂಠಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ 2 ನಿಮಿಷಗಳ ಕಾಲ ಹಾಗೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ನಾನು ಲಿಂಬೆಹಣ್ಣನ್ನು ಕೂಡ ತಗೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಕೂಡ ಹಾಗೇನೆ, ಲಿಂಬೆಹಣ್ಣು ಬೊಜ್ಜು ಕರಗಿಸ್ಲಿಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಲಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ದೇಹದಲ್ಲಿ ಇರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೆ ಬೊಜ್ಜನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡೋ ಶಕ್ತಿ ಈ ಲಿಂಬೆ ರಸದಲ್ಲಿದೆ ಅಂತಲೇ ಹೇಳ್ಬೋದು. ವಾಕರಿಕೆ ಬಂದಂಗೆ ಆಗ್ತಾ ಇದೆ, ವಾಮಿಟ್ ಬಂದಂಗೆ ಆಗ್ತಾ ಇದೆ ಅನ್ನೋರು ಕೂಡ ಈ ಲಿಂಬೆ ರಸವನ್ನು ನಾವು ಬಳಸ್ಕೋಬಹುದು. ಹಾಗೆ ತಿಂದ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಈ ಲಿಂಬೆ ರಸವನ್ನು ಬಳಸ್ತಾ ಬರೋದ್ರಿಂದ ದಿನನಿತ್ಯ ನಾವು ಲಿಂಬೆ ರಸವನ್ನು ಊಟ ಆದ ನಂತರ 1 ಗ್ಲಾಸ್ ಹಾಗೆ ಲಿಂಬೆ ರಸವನ್ನು ಹಿಂಡ್ಕೊಂಡು ಕುಡಿಯೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೊಳ್ಬೋದು. ಹಾಗೆ ಹೊಟ್ಟೆಯ ಬೊಜ್ಜು ತುಂಬಾ ಜೋತ್ ಬಿದ್ದಂಗೆ ಆಗಿರುತ್ತೆ, ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೇಕು. ತುಂಬ ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಬೇಕು ಅಂತ ಅಂದರೆ ನಾವು ಲಿಂಬೆ ರಸವನ್ನು ಪದೇ ಪದೇ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಬೊಜ್ಜನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಯಾವುದೇ ರೀತಿ 1 ರೂಪಾಯಿನೂ ಕೂಡ ಖರ್ಚಿಲ್ದೇ ಮನೆಯಲ್ಲಿ ಸಿಗುವಂಥ ಶುಂಠಿ ಇರ್ಬೋದು, ಹಾಗೆ ಲಿಂಬೆ ರಸ ಇರ್ಬೋದು, ಇವುಗಳನ್ನ ಬಳಸಿ ಆರಾಮಾಗಿ ನಾವು ನಮ್ಮ ಬೊಜ್ಜನ್ನು, ಜೋತು ಬಿದ್ದಿರುವಂಥ ಬೊಜ್ಜನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಜೇನುತುಪ್ಪವನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಜೇನುತುಪ್ಪ ಕೂಡ ಹಾಗೆ, ಇದು ಜೇನುತುಪ್ಪ ಒಳ್ಳೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತೆ, ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಕೊಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಜೇನುತುಪ್ಪ. ಹಾಗೆ 1 ಟೀ ಸ್ಪೂನ್ ಅಷ್ಟು ನಾವು ಲಿಂಬೆ ರಸದೊಂದಿಗೆ 1 ಟೀ ಸ್ಪೂನ್ ಅಷ್ಟು ಬಳಸಿದ್ರೆ ಸಾಕು, ನಮ್ಮ ಬೊಜ್ಜನ್ನು ನಾವು ನಿವಾರಣೆ ಮಾಡ್ಕೋಬಹುದು. ಈ 3 ಪದಾರ್ಥಗಳು ಕೂಡ ಅಷ್ಟೇ ಪವರ್ಫುಲ್ ಆಗಿರುವಂಥವು. ಈ ಶುಂಠಿ ಇರ್ಬೋದು, ಲಿಂಬೆ ರಸ ಇರ್ಬೋದು, ಹಾಗೆ ಜೇನುತುಪ್ಪ ಇರ್ಬೋದು. ನಮ್ಮ ಬೊಜ್ಜನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂದರೆ
ಈ 3 ಬೆಸ್ಟ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮ್ಮ ಬೊಜ್ಜೆಲ್ಲ ನಿವಾರಣೆ ಆಗುತ್ತೆ. ಹೇಗೆ ಮಾಡೋದು, ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಲಿಂಬೆ ರಸವನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ಪೀಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು 8ರಿಂದ 10 ಹನಿ ಆಗುವಷ್ಟು ಲಿಂಬೆ ರಸ ಸಾಕಾಗುತ್ತೆ. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಹಾಗೆ ತುರಿದಿರುವಂಥ ಶುಂಠಿಯನ್ನು ಕೂಡ ಆ್ಯಡ್ ಮಾಡಿ 4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರುವ ಶುಂಠಿಯಲ್ಲಿರುವ ರಸ ಎಲ್ಲ ನೀರಲ್ಲಿ ಸೇರಿಕೊಳ್ಳುತ್ತೆ. ಹಾಗಾಗಿ ನಾನು ಸುಮಾರು 4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಲರ್ ಕೂಡ ಚೇಂಜ್ ಆಗಿದೆ ಆವಾಗಲೇ. ಈ ಥರ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಸೇರಿಕೊಳ್ಳುತ್ತೆ. ಇದು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ಈ ಶುಂಠಿಯ ರಸ ಇರ್ಬೋದು, ಈ ಲಿಂಬೆ ರಸ ಹಾಗೆ ಜೇನುತುಪ್ಪನ ನಾವು ಬಳಸಲೇಬೇಕಾಗುತ್ತೆ. ಏನೇ ತಿಂದ್ರೂ ಕೂಡ ಜೀರ್ಣ ಆಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ನಾವು ಶುಂಠಿ ರಸವನ್ನು ಹಾಗೆ ಲಿಂಬೆ ರಸವನ್ನು ನಾವು ಸೇವಿಸ್ಬೋದು. ವಾಕರಿಕೆ ಬಂದಂಗೆ ಆಗ್ತಾ ಇದೆ, ವಾಮಿಟ್ ಬಂದಂಗೆ ಆಗ್ತಾ ಇದೆ ಅಂತ ಅಂದ್ರೂ ಇದನ್ನು ನಾವು ಸೇವಿಸ್ಬೋದು. ಹಾಗೆಯೇ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಈ ಥರ ಪಾನೀಯಗಳನ್ನು ಅವಾಗವಾಗ ನಾವು ಸೇವಿಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆ ಬೊಜ್ಜನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಯಾವುದೇ ರೀತಿ ಖರ್ಚಿಲ್ದೇ ಆರಾಮಾಗಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಸುಲಭವಾಗಿ ನಾವು ಈ ಮನೆ ಮದ್ದನ್ನು ರೆಡಿ ಮಾಡ್ಕೋಬೋದು. ಯಾವುದೇ ರೀತಿ ವ್ಯಾಯಾಮ ಬೇಡ, ಯಾವುದೇ ರೀತಿ ವಾಕ್ ಬೇಡ. ಆರಾಮಾಗಿ ನಾವು ಖಾಲಿ ಹೊಟ್ಟೆಗೆ ದಿನನಿತ್ಯನೂ ಕೂಡ ಟೀ ಕುಡಿಯೋ ಬದಲು 1 ಗ್ಲಾಸ್ನಷ್ಟು ಈ ಥರ ಮಾಡಿಕೊಂಡು ನಾವು ಕುಡಿತಾ ಬರೋದ್ರಿಂದ ನಮ್ಮ ಬೊಜ್ಜನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಫಿಟ್ಟಾಗಿ ನಾವು ಕಾಣಿಸಬಹುದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಾವು ಸೇವಿಸ್ತಾ ಬರೋದ್ರಿಂದ ತುಂಬ ಅಂದರೆ ತುಂಬ ಪರಿಣಾಮಕಾರಿಯಾಗಿ ರಿಸಲ್ಟನ್ನು ನಾವು ಪಡ್ಕೋಬೋದು. ನಮ್ಮ ಹೊಟ್ಟೆಯಲ್ಲಿರುವಂಥ ಬೊಜ್ಜನ್ನು ನಾವು ಕಡಿಮೆ ಮಾಡ್ಕೋಬೋದು. ಏನೇ ಮಾಡಿದ್ರೂ ಕೂಡ ಬೊಜ್ಜು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಸಮಸ್ಯೆಯನ್ನು ಒದ್ದಾಡ್ತಾ ಇರೋರು ಇದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಬರೋದ್ರಿಂದ ಪರಿಣಾಮಕಾರಿಯಾದಂಥ ರಿಸಲ್ಟನ್ನು ಪಡ್ಕೋಬೋದು. ಸುಮಾರು 1 ತಿಂಗಳ ಮಾಡಿ ನೋಡಿ, ಆವಾಗಲೇ ಎಷ್ಟು ನಿಮಗೆ ರಿಸಲ್ಟು ಗೊತ್ತಾಗ್ಬಿಡುತ್ತೆ. ಎಷ್ಟೋ ನಾವು ಕಡಿಮೆ ಆಗಿದ್ದೀವಿ, ಹೊಟ್ಟೆ ಭಾರ ಎಲ್ಲ ಕಡಿಮೆ ಆದವ್ರ ಥರ ಆಗ್ತಾ ಇದೆ. ಒಂಥರ ಹಗೂರ ಅಂತೀವಲ್ಲ, ಹಗೂರ ಆದವ್ರ ಥರ ಬಾಡಿ ಎಲ್ಲ ಹಗೂರ ಆದವ್ರ ಥರ ಆಗ್ತಾ ಇರುತ್ತೆ. ಸುಮಾರು 1 ತಿಂಗಳನ್ನಾದರೂ ಇದನ್ನು ಮಾಡಿ ನಿಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಸಿ ಇರುವಾಗಲೇ 8ರಿಂದ 10 ಹನಿಗಳಾಗುವಷ್ಟು ಲಿಂಬೆ ರಸವನ್ನು ಹಾಕ್ಕೊಂಡು ಹಾಗೆಯೇ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪನ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿತಾ ಬರೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ದೂರ ಮಾಡ್ಕೋಬೋದು. ಹೊಟ್ಟೆ ನೋವನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸ್ಕೋಬೋದು. ಹೊಟ್ಟೆಗೆ ಸಂಬಂಧಿಸಿರುವ ಕಾಯಿಲೆಗಳು, ಪ್ರತಿಯೊಂದು ಹೊಟ್ಟೆಗೆ ಸಂಬಂಧಿಸಿರುವ ಕಾಯಿಲೆಗಳನ್ನು ನಾವು ದೂರ ಮಾಡಿಕೊಂಡು ಹಗೂರಾಗಿ ನಾವು ಇರ್ಬೋದು. ಈ ರೆಮಿಡಿ ತುಂಬಾ ಸಿಂಪಲ್ ಆಗಿದೆ, ಹಾಗೆ ಹೈಲಿ ರಿಸಲ್ಟ್ ಕೊಡುವಂಥ ರೆಮಿಡಿ ಇದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.